ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಹಿಂದುತ್ವ ಅನ್ನುವ ವಿಚಾರಕ್ಕೆ ಬಂದ್ರೆ ರಸ್ತೆಗಿಳಿದು ಹೋರಾಟ ಮಾಡುವಂತಹ ಶಕ್ತಿ ತೇಜಸ್ ಗೌಡ ಇವತ್ತು ನಮ್ಮ ಜೊತೆಲಿದ್ದಾರೆ. ಹಿಂದುತ್ವದ ಹೋರಾಟಗಾರರನ್ನ ಪಕ್ಷ ಬಳಸ್ಕೊತಾ ಇದೆ. ನಮ್ಮನ್ನ ಬಳಸ್ಕೊಳ್ಳೋದಕ್ಕೆ ನಾವು ವೇಶ್ಯರಲ್ಲ. ಹಿಂದೂಪರ ಹೋರಾಟಗಾರರು ಅಂತ ಹೇಳಿದ್ರೆ ಮುಸಲ್ಮಾನರ ವಿರೋಧಿಗಳು. ಸ್ವಾಮಿ, ನಾವು ಈ ದೇಶದಲ್ಲಿ ಹುಟ್ಟಿದಿರಿ, ಈ ನೆಲದ ಈ ಸಂಸ್ಕೃತಿ ಬಗ್ಗೆ ಗೌರವ ಇಲ್ದಿರೋಂತ ಮುಸಲ್ಮಾನರನ್ನ ನಾವೇನಕ್ಕೆ ಒಪ್ಕೋಬೇಕು? ಮಸೀದಿಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಕ್ಕೆ ಇಲ್ಲಿ ನೋಡೋಣ ಆಗುತ್ತಾ? ಯಾವುದೇ ಕ್ರೈಮ್ ಆಗ್ಲಿ ಅದ್ರಲ್ಲಿ ಜಾತಿ ಹುಡುಕುವಂತ ವ್ಯಕ್ತಿ ನನ್ನ ಪ್ರಕಾರ ಅವನಷ್ಟು ವಿಕೃತ ಮನಸ್ಸಿರೋರು ಯಾರು ಇಲ್ಲ. ಮತ್ತೆ ಧರ್ಮ ಯಾಕೆ ಹುಡುಕ್ತಿದ್ರಿ? ಇವತ್ತು ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂಗಳಾಗಿ ನಾವು ಕುತ್ಕೊಂಡಿದ್ದೀರಿ. ನಮ್ಮ ಪುಣ್ಯ, ನಮ್ಮ ಸೌಭಾಗ್ಯ. ಹಿಂದೂ ಧರ್ಮ ಸುಮ್ಮನೆ ಉಳಿದಿಲ್ಲ. ಎಷ್ಟು ನಮ್ಮ ಪೂರ್ವಜರರು ಜೀವನ ತ್ಯಾಗ ಮಾಡಿದ್ದಾರೆ. ಮುಕ್ಕೋಟಿ ದೇವ್ರನ್ನ ಪೂಜೆ ಮಾಡುವಂತ ಹಿಂದೂಗಳಿಗೆ ನಮ್ಗೊಂದು ಹಲ್ಲ ನಮ್ಗೇನ್ ಭಾರ ಆಗಿಲ್ಲ. ಮತ್ತೆ ಕಾಂಗ್ರೆಸ್ ಬಂದ ನಂತರವೇ ಬಾಂಗ್ಲಾದೇಶಿಗರು ಹೆಚ್ಚಾಗಿ ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ. ಕೇವಲ ಬಾಂಗ್ಲಾದೇಶವರು ಮಾತ್ರನೇ ಅಲ್ಲ, ಎಷ್ಟೋ ಜನ ಹೊರದೇಶದಿಂದ ಬಂದು ಇಲ್ಲಿ ಇವತ್ತು ಈ ರಾಜ್ಯನ ಡ್ರಗ್ ರಾಜ್ಯ ಮಾಡಿಕೊಟ್ಟಿರುವಂತ ಎಷ್ಟೋ ನೈಜೀರಿಯನ್ಸ್ ಇದ್ದಾರೆ. ಮಾನಸಿಕವಾಗಿ ಬದುಕಿದು ಸತ್ತಂಗೇನೆ ಆ ಡ್ರಗ್ ಮಾಫಿಯಾ ಜೊತೆ ಕೈ ಜೋಡಿಸಿರುವಂತ ಇನ್ಸ್ಪೆಕ್ಟರ್ ಎಷ್ಟು ಜನ ಇದ್ದಾರೆ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಶ್ಲೋಕದಲ್ಲಿ ನಂಬಿಕೆ ಇಟ್ಟಿರುವಂತಹ ವ್ಯಕ್ತಿ. ಹಿಂದುತ್ವ ಅನ್ನುವ ವಿಚಾರಕ್ಕೆ ಬಂದ್ರೆ ರಸ್ತೆಗಿಳಿದು ಹೋರಾಟ ಮಾಡುವಂತಹ ಶಕ್ತಿ ತೇಜಸ್ ಗೌಡ ಇವತ್ತು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಶ್ರೀರಾಮ್. ತೇಜಸ್ ಗೌಡ ಅಂತ ಹೇಳಿದ್ರೆ ಈಗ ಎಲ್ಲರಿಗೂ ಗೊತ್ತಿರುವ ವಿಚಾರ ಏನು? ಹಿಂದೂಪರ ಹೋರಾಟಗಾರರು. ಬಟ್ ಹಿಂದೂಪರ ಹೋರಾಟಗಾರರನ್ನ ಬಿಟ್ಟು ತೇಜಸ್ ಗೌಡ ಯಾರು? ತೇಜಸ್ ಗೌಡ, ನಾನು ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಭೀಮನಹಳ್ಳಿಯ ಹುಡುಗ. ನನ್ನ ಮನೆಯಲ್ಲಿ ತುಂಬ ಕಿತ್ತು ತಿನ್ನುವಂಥ ಬಡತನ. ತಂದೆ ಬೆಳಿಗ್ಗೆ 8 ಗಂಟೆಗೆ ಕೆಲ್ಸಕ್ಕೆ ಆಟೋ ಡ್ರೈವರ್ ಹೋದರೆ ರಾತ್ರಿ ಅವ್ರು 9-9ವರೆಗೆ ಬರ್ತಿರೋವಂಥದ್ದು. ನೀವು ಯಾವುದೇ ಡ್ರೈವರ್ಗಳು ತಗೊಳ್ಳಿ, ಆಟೋ ಡ್ರೈವರ್ ಆಗಿರ್ಬೋದು ಅಥವಾ ಕ್ಯಾಬ್ ಡ್ರೈವರ್ ಆಗಿರ್ಬೋದು, ತುಂಬ ಕಷ್ಟದ ಜೀವನ ಇದ್ದೇ ಇರುತ್ತೆ ಅವ್ರಿಗೆ. ಅವರು ಮಂಡ್ಯದಿಂದ ಇಲ್ಲಿ ಬಂದಾಗ ಕೇವಲ ಅವರು 18-19 ವರ್ಷ. ನನ್ನ ತಂದೆ ಇಲ್ಲಿ ಬಂದಾಗ ವಿಲ್ಸನ್ ಗಾರ್ಡನಲ್ಲಿ ಗಾರ್ಡನ್ ಬಾರ್ ಅಂತ ಇದೆ. ಆ ಗಾರ್ಡನ್ ಬಾರಲ್ಲಿ ಅವರು ಸಪ್ಲೈಯರ್ ಆಗಿ, ಕ್ಲೀನರ್ ಆಗಿ ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮಲ್ಲಿ ವಿಲ್ಸನ್ ಗಾರ್ಡನಲ್ಲಿ ಜನತಾ ಹೋಟ್ಲ್ ಅಂತ ಒಂದಿದೆ. ಆ ಜನತಾ ಹೋಟ್ಲಲ್ಲೂ ಸಹ ಕ್ಲೀನರಾಗಿ ಕೆಲಸ ಮಾಡಿರ್ತಾರೆ. ಅವ್ರಿಗೆ ಬರ್ತಿರೋಂಥ ಆದಾಯನ ಒಂದು ಕೂಡಿಟ್ಕೊಂಡು ಸೆಕೆಂಡ್ ಹ್ಯಾಂಡ್ಲು ಆಟೋವನ್ನು ಪರ್ಚೇಸ್ ಮಾಡಿ, ನನ್ನ ತಂದೆ ಆಟೋ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ತಂದೆ ಹೇಳ್ತಾ ಇರ್ತಾರೆ ಅವ್ರು 21 ವರ್ಷ. ಇವತ್ತು ನನ್ನ ತಂದೆಗೆ 59 ವರ್ಷ. ಸೊ ಅವಾಗಿಂದ ನನ್ನ ತಂದೆ ಆಟೋ ಓಡಿಸ್ಕೊಂಡೆ ನಮ್ಮನ್ನ ಸಾಕಿರುವಂಥದ್ದು, ಈ ಮಟ್ಟಕ್ಕೆ ಬಂದಿರುವಂಥದ್ದು. ಏನಕ್ಕೆ ಡ್ರೈವರ್ಗಳ ಬಗ್ಗೆ ಅಪಾರವಾದ ಗೌರವ, ಅಪಾರವಾದ ಪ್ರೀತಿ, ಕಾಳಜಿ ಅಂತಂತಂದರೆ ನಾನು ಒಬ್ಬ ಡ್ರೈವರ್ ಮಗ. ಸೊ ಹಾಗಾಗಿ ಡ್ರೈವರ್ಗಳ ಬಗ್ಗೆ ಅಪಾರವಾದ ಗೌರವ ನಾನು ಸಾಯೋವರೆಗೂ ಇಟ್ಕೊಂಡಿರ್ತೀನಿ. ಏನಕ್ಕಂದರೆ ಆ ಕಷ್ಟ ತುಂಬ ಹತ್ತಿರದಿಂದ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ. ಡ್ರೈವರ್ ಕುಟುಂಬ ಹೇಗಿರುತ್ತೆ, ಡ್ರೈವರ್ ಅವರ ಕಷ್ಟ ಎಂಥದ್ದು, ಏನು ಎತ್ತ ಅಂತಂತಲ್ಲ. ಆ ಕಷ್ಟದಿಂದ ನಾನು ಡಿಸೈಡ್ ಮಾಡ್ತೀನಿ, ನಾನೊಂದು ಸ್ವಲ್ಪ ದುಡಿಬೇಕಾಗುತ್ತೆ. ನಾನು ನನ್ನ ಖರ್ಚು ವೆಚ್ಚ, ಎಷ್ಟೋ ಸಂದರ್ಭದಲ್ಲಿ ಗೊತ್ತಿಲ್ದಿರೋ ಮದುವೆಗೆ ಹೋಗಿ ಊಟ ಮಾಡ್ಕೊಂಡು ಬಂದಿರೋ ಅಂಥದ್ದು ನಾನು ನೆನೀಬೇಕಿವತ್ತು. ಆಮೇಲೆ ನಾನು PUC ಯಾವಾಗ ನಾನು ಮಾಡ್ಲಿಂಗ್ ಎಂಟ್ರಿ ಆದೆ, ಪ್ರಸಾದ್ ಬಿಡ್ಡಪ್ಪ ಅವರ ಅಸೋಸಿಯೇಟಲ್ಲಿ ನಾನೊಬ್ಬ ಮಾಡೆಲ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹೈಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ರ್ಯಾಂಪ್ ಮಾಡೆಲ್ ಆಗಿ, ಏನಕ್ಕಂದ್ರೆ ತುಂಬ ಪ್ರೊಫೆಷನ್ ಆಗಿ ಬರುತ್ತೆ. ಪ್ರಸಾದ್ ಬಿಡ್ಡಪ್ಪ ಅವ್ರದ್ದು ಏನಿದೆ ಪ್ರೊಫೆಷ್ನಲ್ ಮಾಡಲಿಂಗ್ ಏಜೆನ್ಸಿ ಇರೋದ್ರಿಂದ ಪ್ರಿಂಟ್ ಮಾಡೆಲ್ ಆಗಿ ನನ್ನನ್ನು ಆಯ್ಕೆ ಮಾಡ್ತಾರೆ. ಬೇರೆ ಬೇರೆ ಬ್ರ್ಯಾಂಡ್ಗೆ, ಒಳ ಉಡುಪು ಬ್ರ್ಯಾಂಡ್ಗೆ, ಕೆಲವೊಂದು ಕಾಂಟ್ರಸೆಪ್ಟಿವ್ಸ್ ಬ್ರ್ಯಾಂಡ್ಗೆ ನಾನು ಮಾಡೆಲ್ ಆಗಿ ನನ್ನ ಕೆಲಸ ಸ್ಟಾರ್ಟ್ ಮಾಡಿರ್ತೀನಿ. ನನ್ನ ಫಸ್ಟ್ ಸಂಬಳ ಪ್ರಸಾದ್ ಬಿಡ್ಡಪ್ಪ ಅವ್ರ ಕೈಯಿಂದ ಇಸ್ಕೊಳ್ಳೋವಂಥದ್ದು 45,000 ರೂಪಾಯಿ ಚೆಕ್. ನನ್ನ ಫಸ್ಟ್ ಸಂಬಳ. ಆ 45,000 ರೂಪಾಯಿ ಚೆಕ್ಕಲ್ಲಿ
ನಾನು ನನ್ನ ತಂಗಿಗೆ ಒಂದು ವಾಚು, ಅವಳಿನ ಸ್ಕೂಲಲ್ಲಿ ಇದ್ಲು. ನನ್ನ ತಾಯಿಗೊಂದು ಸೀರೆ, ನನ್ನ ತಂದೆಗೊಂದು ಚಪ್ಪಲಿ ಮತ್ತು ಒಂದು ಕಾಕಿ ಬಟ್ಟೆ ಇಸ್ಕೊಟ್ಟಿರ್ತೇನೆ. ಅದು ತುಂಬ ಮರೆಯೋಕ್ಕಾಗದಿರೋ ಅಂಥ ಫಸ್ಟು ಸಂಬಳ ಮಾಡ್ಲಿಂಗಲ್ಲಿ. ತದನಂತರ ಮಾಡ್ಲಿಂಗ್ ಮಾಡ್ತಾ 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 ಡಿಗ್ರಿ ನಾನು SSMRV ಕಾಲೇಜಲ್ಲಿ, ನಮ್ಮ ಅಜ್ಜಿ NMKRV ಕಾಲೇಜಲ್ಲಿ ಕೆಲಸ ಮಾಡ್ತಿದ್ರು. ಹಾಗಾಗಿ ನನಗೆ ನಂದು ಸ್ಪೋರ್ಟ್ಸ್ ಕೋಟಾ ಇತ್ತು, NCC ಕೋಟಾ ಇತ್ತು. NCCಯಲ್ಲಿ ನಾನು TSC ಕ್ಯಾಂಪ್, ತಲ್ಸೈನಿಕ್ ಕ್ಯಾಂಪ್ ಅಂತ ಬರುತ್ತೆ. ನಾನು IPS ಆಫೀಸರ್ ಆಗಬೇಕು, ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ತುಂಬ ಕನಸಿತ್ತು. ಹಾಗಾಗಿ ನಾನು NCCಗೆ ಮತ್ತು ಸ್ಪೋರ್ಟ್ಸಲ್ಲಿ ಇದ್ದರೆ ನನಗದು ಯೂಸ್ ಆಗುತ್ತೆ, ಆ ಕೋಟಾ ಬರುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ NCC ಮತ್ತು ಸ್ಪೋರ್ಟ್ಸ್ ಕೋಟಾ ಇತ್ತು ಅಂದರೆ ನಮ್ದೇನು ಫೀಸ್ ಇದೆ ಆ ಫೀಸ್ ಸ್ವಲ್ಪ ಕಮ್ಮಿ ಆಗ್ತಿತ್ತು ನಮಗೆ, ನಮ್ಮ ತಂದೆ ತಾಯಿಗೆ ಬರ್ಡನ್ ಕಮ್ಮಿ ಆಗ್ತಿತ್ತು ಅಂತ ಅಂದ್ಬಿಟ್ಟು ಸ್ಪೋರ್ಟ್ಸು ಮತ್ತು NCCಲಿ ನಾನು ತುಂಬ ಅತಿ ಹೆಚ್ಚು ಒತ್ತು ಕೊಡ್ತಿದ್ದೆ. ವಿದ್ಯಾಭ್ಯಾಸದಲ್ಲಿ ಅಷ್ಟಕ್ಕಷ್ಟೇ, ಜಸ್ಟ್ ಪಾಸ್ ಸ್ಟೂಡೆಂಟು, ಲಾಸ್ಟ್ ಬೆಂಚ್ ಗ್ಯಾಂಗ್ ನಮ್ಮದು. ನಮ್ಮ ಇಡೀ ತಂಡ ಲಾಸ್ಟ್ ಬೆಂಚು. ನಮ್ದೊಂದು ಸ್ಪೋರ್ಟ್ಸ್ ಮತ್ತು NCC ಟೀಮ್ ಇತ್ತು, ಲಾಸ್ಟ್ ಬೆಂಚು. ಅಟೆಂಡ್ ಶಾರ್ಟೇಜ್ ಆಯಿತು ಅಂತಂದರೆ NCC ಕೋಟಾ, ಸ್ಪೋರ್ಟ್ಸ್ ಕೋಟಾ ಅಂತ ಹೇಳ್ತಿದ್ದೆ. ಏನಕ್ಕಂದ್ರೆ ಅರ್ಧಕ್ಕರ್ಧ ಸಮಯ ಪ್ರಾಕ್ಟೀಸ್ ಅಂತ ಇರ್ತಿತ್ತು, ಕಂಟ್ರಿಬ್ಯೂಷನ್ ಟೈಮೆಲ್ಲ ಪ್ರಾಕ್ಟೀಸ್ ಇರ್ತಿತ್ತು ನಮ್ಮದು. ಹಾಗೆ ಡಿಗ್ರಿ ದಿನಗಳಲ್ಲಿ ಈ ಮಾಡ್ಲಿಂಗ್ನ ತುಂಬ ಪ್ರೊಫೆಷನಾಗಿ ತಗೋಬೇಕು ಅಂತ ಡಿಸೈಡ್ ಮಾಡಿದಾಗ ನನ್ನ ತಂದೆಗೆ ಅದು ಇಷ್ಟ ಆಗಲ್ಲ. ನನ್ನ ತಂದೆ ಮತ್ತು ಆ ಸ್ನೇಹಿತರು, ನಾನು ಒಂದು ಒಳ ಉಡುಪು ಕಂಪ್ನಿಗೆ ನಾನೊಂದು ಮಾಡಲಾಗಿ ಕೆಲಸ ಮಾಡಿದಾಗ ನಂದು ಫೋಟೋ ಒಂದು ಜಯನಗರದ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಮೇಲೆ ನನ್ನ ಫೋಟೋ ಅನ್ಸಿರ್ತಾರೆ. ಅವನು ನನ್ನ ತಂದೆ ಸ್ನೇಹಿತರೆಲ್ಲ ಸೇರಿ ನಮ್ಮ ತಂದೆಗೆ ಹೀಯಾಳ್ಸಿರ್ತಾರೆ, ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲವ, ನಿಮ್ಗೆ ಚೆನ್ನಾಗಿ ಓದೋಕ್ಕಾಗಲ್ವ, ಈ ಥರ ಎಲ್ಲ ಮಾಡಬೇಕಾ ಅಂತಂತ. ಅದು ಸರ್ವೇ ಸಾಮಾನ್ಯ. ನಾವು ಒಳ ಉಡುಪು ಸಿಂಗಲ್ ಪೀಸಲ್ಲಿ ಫೋಟೋ ಇಟ್ಕೊಂಡು ಅಲ್ಲಿ ಹಾಕಿರೋದು ಅಂತಂದರೆ, ಮತ್ತು ನಮ್ಮದು ಬಡ ಮಧ್ಯಮ ಇರುವಂಥ ಕುಟುಂಬ, ಇನ್ನಷ್ಟು ಎಕ್ಸ್ಪೋಸ್ ಆಗಿರಲಿಲ್ಲ ಆ ಜಗತ್ತಿಗೆ, ಮಾಡ್ಲಿಂಗ್ ಅನ್ನೋ ಜಗತ್ತಿಗೆಲ್ಲ. ಅವ್ರಿಗೆ ಬೇಡ ಅಂತೆಲ್ಲ ಹೇಳಿ ಬಿಟ್ಟಾಗ ನಾನು ಅವಾಗ ಮಾಡ್ಲಿಂಗ್ನ ಬ್ರೇಕ್ ಮಾಡಿ ಡಿಗ್ರಿ ಓದಬೇಕು, ಓದಿ ಯಾವುದಾದ್ರೂ ಒಂದು ಕೆಲ್ಸಕ್ಕೆ ಸೇರಬೇಕು. ಮತ್ತು ಡಿಗ್ರಿಗೆ ಬಂದಾಗಲೂ ಸಹ ನಾನು NCC ಆರ್ಮಿ ವಿಂಗ್ಗೆ 7 ಕಾರ್ ಬೆಟಾಲಿಯನ್ಗೆ ಸೇರ್ಕೊಂಡಿರ್ತೀನಿ. NCC ಮತ್ತು ಸ್ಪೋರ್ಟ್ಸ್ ಒಡನಾಟ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿರಲ್ಲ. ಓಕೆ, ಇರುತ್ತೆ. ಇನ್ನೇನು ಡಿಗ್ರಿ ಫಸ್ಟ್ ಇಯರ್ ಅಂತ ಅನಿಸುತ್ತೆ ಬಹುಶಃ. PU ಕಾಲೇಜ್ ಡೇಸು, ಸ್ಕೂಲ್ ಡೇಸಿಂದನೇ ನನಗೆ ಆ ಒಂದು ಲೀಡರ್ಶಿಪ್ ಕಂಟೆಸ್ಟ್ ಮಾಡುವಂಥದ್ದು ಏನು ಇದಿತ್ತು. ಡಿಗ್ರಿಲಿ ನನ್ನ ಪಾಸ್ಡ್ ಔಟ್ ಸೀನಿಯರ್ಸ್, ನಾನು ಕಾಲೇಜಿಂದ ಪಾಸ್ಡ್ ಔಟ್ ಆಗಿರ್ತಾರೆ, ಕೃಷ್ಣಣ್ಣ, ನವೀನಣ್ಣ, ಮಹೇಶ್ ರಮಣೀಕರ್ ಅಂತ NSUIನ ರಾಜ್ಯ ಅಧ್ಯಕ್ಷರಾಗಿರ್ತಾರೆ. ಇವರೆಲ್ಲ ಬಂದು ನಮ್ಮನ್ನ ಭೇಟಿ ಮಾಡ್ತಾರೆ. NSUI ಅಂದರೆ ಕಾಂಗ್ರೆಸ್ಸಿನ ವಿದ್ಯಾರ್ಥಿ ಘಟಕ. NSUI ಹೋರಾಟ ಮಾಡಬೇಕು, ಈ ಥರ ಎಲ್ಲ ಮಾಡಬೇಕು ಅಂತಂತ ಹೇಳಿದಾಗ ಸರ್ವೇ ಸಾಮಾನ್ಯ ನಾನು ಆ ಲೈನಿಂದನೇ ಬಂದಿರೋವಂಥದ್ದು. ಆವಾಗ ನನಗಲ್ಲಿ ಟಚ್ ಆಗಿ ಓಕೆ ಹೋರಾಟ ಮಾಡೋಣ ಅಂತ ಹೇಳಿ ಮಹೇಶ್ ರಾಮನಿಕರು, ಕೀರ್ತಿರಾಜು, ಕೃಷ್ಣ, ನವೀನಣ್ಣ ಇವರೆಲ್ಲರ ಸವಾಸ ಮಾಡಿಕೊಂಡು ಹೋರಾಟಕ್ಕೆ ನಾವು ಬರ್ತೀರಿ. ಓಕೆ, ಈ ಕಾಲೇಜ್ ಟೈಮಲ್ಲಿ ಲವ್ ಬ್ರೇಕಪ್, ಕಾಲೇಜ್ ಟೈಮಲ್ಲಿ ಲವ್ ಬ್ರೇಕಪ್ ನನಗೆ ಅದ್ರ ಕಡೆ ನನ್ನ ತಲೆನೇ ಕೆಡಿಸ್ಕೊತಿರ್ಲಿಲ್ಲ. ಒಳ್ಳೆ ಫಿಸಿಕ್, ಒಳ್ಳೆ ಬಾಡಿ, ಹೆಚ್ಚಾಗಿ ಬೆಳ್ಳಗಿಜ, ಒಳ್ಳೆ ಕಣ್ಣು ಅಂತಂತ ಹೇಳಿ ಪ್ರಪೋಸಲ್ಸ್ ಬಂದೇ ಬರುತ್ತೆ. ಬಟ್ ನಮ್ಮಲ್ಲಿ ಆ ಕಿತ್ತು ತಿನ್ನೋವಂಥ ಬಡತನ, ಏನಾದರೂ ಒಂದು ಸಾಧನೆ ಮಾಡಬೇಕು. ಮತ್ತು ನೋಡ್ತಿದ್ದೆ ಲವ್ ಮಾಡಿರೋವಂಥವ್ರು ಅದು ಹೆಂಗೆ ಲವ್ ಮಾಡಿದ ತಕ್ಷಣ ಅವ್ರದ್ದು ಆದಿ ತಪ್ಪಿ ಅವ್ರ ಗೋಲ್ ಮೇಲೆ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಿರೋವಂಥದ್ದು. ನಂದು ಡಿಗ್ರಿ ಆದ್ಮೇಲೆ ನಂದು ಲವ್ ಸ್ಟಾರ್ಟ್ ಆಯಿತು. ಬಿಟ್ಟರೆ ಕಾಲೇಜ್ ಡೇಸು, ಸ್ಕೂಲ್ ಡೇಸಲ್ಲೆಲ್ಲ ಲವ್ ಎಲ್ಲ ಇರಲಿಲ್ಲ. ಲವ್ ಹೇಗಿತ್ತು ಅಂತನ, ಸರ್ವೇ ಸಾಮಾನ್ಯ, ಪ್ರತಿಯೊಬ್ಬರಿಗೂ ಹೊಸದಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೋಗ್ತಾ 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 ಅದರ ನಿಜವಾದ ಬಣ್ಣ ಗೊತ್ತಾಗುತ್ತೆ. ಪ್ರಾಮಾಣಿಕವಾಗಿ ಪ್ರೀತಿ ಮಾಡೋರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಇರಲ್ಲ. ಹುಡುಗ ಆಗಲಿ ಹುಡುಗಿ ಆಗಲಿ ಏನು ಇಲ್ಲ ಅಂದರೂ ಸಹ ಆ ಪ್ರೀತಿಗೆ ತಲೆಬಾಗಿ ಪ್ರೀತಿಗೋಸ್ಕರ ನಾವು ಏನು ಬೇಕಾದ್ರೂ ಸಾಧಿಸಬಲ್ಲೆ ಅನ್ನೋ ಒಂದು ಮೈಂಡ್ಸೆಟ್ ಇರೋರಿಗೆ ನಿಜವಾದ ಪ್ರೀತಿ ಒಂದು ಅರ್ಥ ಕೊಡುತ್ತೆ. ಹುಡುಗನ ಹತ್ರ ಏನಿಲ್ಲ, ಹುಡುಗಿ ಹತ್ರ ಏನಿಲ್ಲ, ಹುಡುಗಿ ಏನು ಓದ್ಕೊಂಡಿಲ್ಲ, ಹುಡುಗನ ಹತ್ರ ದುಡ್ಡಿಲ್ಲ ಅಂತ ಮಟ್ಟಕ್ಕೆ 5-6 ವರ್ಷ ಲವ್ ಮಾಡಿ ನನಗೆ ಈ ಹುಡುಗ ಬೇಡ, ಈ ಹುಡುಗಿ ಬೇಡ ಅಂತ ಈಗಿನ ಟ್ರೆಂಡ್ ಏನು ಸೆಟ್ ಆಗ್ತಿದೆ, ಅದನ್ನೆಲ್ಲ ನಾನು ಪ್ರಾಮಾಣಿಕ ನಿಜವಾದ ಪ್ರೀತಿ ಅಂತ ನಾನು ಹೇಳೋದಕ್ಕೆ ನಾನು ಹೋಗೋದಿಲ್ಲ. ನನ್ನ ಜೀವನದಲ್ಲೂ ಸಹ ಅದೇ ರೀತಿ ಆಗಿರುವಂಥದ್ದು.
ನಂದು 7 ವರ್ಷದ ಲವ್. ಡಿಗ್ರಿ ಆದಮೇಲೆ 7 ವರ್ಷದ ಲವ್. ಅದರಲ್ಲಿ 5 ವರ್ಷ ಲಾಂಗ್ ಡಿಸ್ಟೆನ್ಸ್ ಪ್ರೀತಿ. ನಾನು ಇಲ್ಲಿದ್ದೆ. ನಾನು ಪ್ರೀತಿ ಮಾಡ್ತಿದ್ದಂಥ ಹುಡುಗಿ ವಿದ್ಯಾಭ್ಯಾಸಕ್ಕೋಸ್ಕರ ಹೊರದೇಶಕ್ಕೆ ಹೋಗಿರೋವಂಥದ್ದು. ಅಲ್ಲೇ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಅಲ್ಲೇ ಕೆಲ್ಸಕ್ಕೆ ಸೇರಿಸ್ಕೊಂಡಿರ್ತಾಳೆ. ಆ್ಯಂಡ್ 7 ವರ್ಷ ಕೂಡ ತುಂಬ ಅನ್ಯೋನ್ಯವಾಗಿ ಮದುವೆ ಆಗಲೇಬೇಕು, ನಿನ್ನೆ ಮದುವೆ ಆಗಬೇಕು. ಮತ್ತು ನನ್ನ ತಂಗಿ ಮದುವೆಲಿ ತುಂಬ ಓಡಾಡಿರ್ತಾರೆ ನಾನು ಪ್ರೀತಿ ಮಾಡ್ತಿದ್ದಂಥ ಹುಡುಗಿ. ಆ್ಯಂಡ್ ಆಬ್ವಿಯಸ್ಲಿ ನಾನು ಆಕೆ ಬಗ್ಗೆ ಕೆಟ್ಟದಾಗ ಮಾತಾಡೋದಕ್ಕೆ ಹೋಗೋದಿಲ್ಲ. ಏನಕ್ಕೆ ಅಂತಂದರೆ, ಪ್ರೀತಿ ಮಾಡ್ಬೇಕಾದ್ರೆ ಆ ವ್ಯಕ್ತಿ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇರುತ್ತೆ. ಪ್ರೀತಿ ಬಿಟ್ಟು ಹೋಗಿದ ತಕ್ಷಣ ಆ ವ್ಯಕ್ತಿ ಕೆಟ್ಟೋರಾಗೋಗ್ತಾರೆ ಅನ್ನೋದು ಅದು ನಮ್ಮ ಸ್ವಾರ್ಥ ಆಗೋಗುತ್ತೆ. ಸೊ ಆ ವ್ಯಕ್ತಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಆ ವ್ಯಕ್ತಿ ಎಲ್ಲೇ ಅದು ಚೆನ್ನಾಗಿರಬೇಕು ಅಂತಲೇ ಈಗಲೂ ನಾನು ಬಯಸುವಂಥದ್ದು. 7 ವರ್ಷ ಪ್ರೀತಿ ಇನ್ನೇನು ಒಂದು ಹಂತಕ್ಕೆ ಹೋಗಬೇಕು ಅಂತ ಇರಬೇಕಾದ್ರೆ, ನಾನು ಆಗಲೇ ನಿಮ್ಗೆ ಹೇಳ್ದಾಗೆ ಹಣಕಾಸು, ಆಸ್ತಿ, ಅಂತಸ್ತು ಅದೆಲ್ಲ ಅಂದಾಗ ನಾವು ತುಂಬ ಕಡು ಬಡತನದಲ್ಲಿರುವಂಥ ಕುಟುಂಬ. ಈಗೀಗ ತಾಯಿ ಮೂಕಾಂಬಿಕೆಯ, ಮಂತ್ರಾಲಯ ರಾಘವೇಂದ್ರ ಆಶೀರ್ವಾದ, ನನ್ನ ಸ್ನೇಹಿತರ ಕೃಪಾ ಕಟಾಕ್ಷ, ನನ್ನ ಸ್ನೇಹಿತರ ಸಪೋರ್ಟಿಂದ ಇವತ್ತು ನಾನು ಒಂದು ಮಟ್ಟಕ್ಕೆ ಬಂದಿರುವಂಥದ್ದು. ಆಗ ಪ್ರೀತಿ ಮಾಡಬೇಕಾದ್ರೆ ನಾನು ಏನೂ ಇರಲಿಲ್ಲ. ಅದೇ ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದೆ, ಅದಂತೂ ಹೆಮ್ಮೆಯಿಂದ ಹೇಳ್ಕೊತೀನಿ. ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದೆ. ಎಷ್ಟೇ ಪ್ರಪೋಸಲ್ಸು ಆಕೆಗಿಂತ ತುಂಬ ಸುಂದರವಾಗಿರೋ ಹುಡುಗಿ ಪ್ರಪೋಸಲ್ಸ್ ಬಂದರೂ ಕೂಡ ಅದು ನಿರಾಕರಿಸ್ಕೊಂಡು ನಾನು ಕಮಿಟೆಡ್ ಅಂತ ಹೇಳಿ ಈಗಲೂ ಅಚ್ಚೆ ಹಾಗೇ ಇದೆ. ಈಗಲೂ ಅಚ್ಚೆ ಹಾಗೇ ಇದೆ. ಪ್ರಾಮಾಣಿಕವಾಗಿ ಇದ್ದುವಂಥದ್ದು. ಮದುವೆ ವಿಚಾರ ಬಂದಾಗ ನನ್ನ ತಂದೆ ಸರ್ಕಾರಿ ನೌಕರರು, ನಿಮ್ಮ ತಂದೆ ಆಟೋ ಡ್ರೈವರು. ನನ್ನ ತಾಯಿ ವಿದ್ಯಾವಂತರು, ನಿನ್ನ ತಾಯಿ ಮನೆ ಕೆಲಸದವರು. ನೀವು ನಮ್ಮ ಮನೆಗೆ ಮಾತಾಡಕ್ಕೆ ಬರ್ತೀರಾ ಅಂತಂದರೆ ನಾವು ಬಿಡುವಂಥ ಚಪ್ಪಲಿ ಜಾಗಕ್ಕೂ ನಿಮ್ಮದು ಹೋಲಿಕೆ ಇಲ್ಲ ಅಂತ ಆ ಮಾತುಗಳೆಲ್ಲ ಬಂದಿತ್ತು. ಓಕೆ. ಸೊ ಈಗ ನಾನು ಹಾಕುವಂಥ ಚಪ್ಪಲಿ ಬೆಲೆ ಬಹುಶಃ ಅವ್ರ ಕುಟುಂಬದವ್ರು ಹಾಕಲ್ಲ ಅಂತ ಅನಿಸುತ್ತೆ. ಆ ಒಂದು ಹೆಮ್ಮೆ ಇದೆ ನನಗೆ. ಎಷ್ಟಿದೆ ರೇಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಆಯ್ತಾ? ಮತ್ತೆ ನಾನು ಇರೋವಂಥ ಇವತ್ತೇನು ನಾವು ಮನೆ ಇದ್ದೀರಿ, ಇವತ್ತು ನಾವೇನು ವಾಸ ಮಾಡಿದ್ದೀರಿ, ಮತ್ತು ನಮ್ಮ ಹೋರಾಟದ ಹಾದಿ ಏನಿತ್ತು ಆದರೂ ಎಲ್ಲಷ್ಟು ಅವ್ರು ಬರಲ್ಲ. ನಾವು ಯಾವುದೇ ರೀತಿಯಾದಂಥ ಅವ್ರ ತಂದೆ ಥರ ಭ್ರಷ್ಟಾಚಾರ ಮಾಡಿ, ಸರ್ಕಾರ ಬೊಕ್ಕಸಕ್ಕೆ ಮೋಸ ಮಾಡಿ, ಸರ್ಕಾರದ ಹಣವನ್ನು ಲೂಟಿ ಮಾಡಿ ನನ್ನ ತಂದೆ ಆ ಥರ ಬದುಕಿಲ್ಲ. ನನ್ನ ತಂದೆ ಸ್ವಾಭಿಮಾನಿಯಾಗಿ, ಪ್ರಾಮಾಣಿಕವಾಗಿ ಬೆಳಿಗ್ಗೆ 8 ಗಂಟೆಗೆ ಆಟೋಗೆ ಹೋದರೆ ರಾತ್ರಿ ಹೋಗು ಕಷ್ಟಪಟ್ಟು ದುಡ್ದು ಕೆಲಸ ಮಾಡಿ ನಮ್ಮನ್ನ ಸಾಕಿರುವಂಥದ್ದು. ನಾವು ಅವ್ರ ತಂದೆ ಥರ ನಾವು ಯಾವುದೋ ಒಂದು ಇಲಾಖೆಯಲ್ಲಿ ಸೇರಿಕೊಂಡು ಭ್ರಷ್ಟಾಚಾರಗಳು ಮಾಡಿಕೊಂಡು ದುಡ್ಡು ಮಾಡಿ ಲೂಟಿ ಮಾಡಿ ಲೋಕಾಯುಕ್ತ ಅವ್ರ ಮನೆ ರೈಡ್ ಮಾಡಿ ಆ ಥರ ವ್ಯಕ್ತಿ ನಮ್ಮ ತಂದೆ ಅಲ್ಲ. ಮತ್ತು ತುಂಬ ಸ್ವಾಭಿಮಾನಿಯಾಗಿ ಬದುಕಿರುವಂಥ ಕುಟುಂಬ ನಮ್ಮದು. ವಿಶೇಷವಾಗಿ ಬಡ ಮಧ್ಯಮ ವರ್ಗದವರು ಏನೂ ಇಲ್ಲ ಅಂತಂದ್ರೂ ಕೂಡ ಸ್ವಾಭಿಮಾನಿಯಾಗಿ ಬದುಕ್ತೀರಿ. ಏನಕ್ಕೆ ಅಂತ ಅಂದರೆ, ನಮಗೆ ಬಡತನ ಎಲ್ಲ ಕಲಿಸುತ್ತೆ. ಬಡತನ ನಾವು ಬೇರೆಯವ್ರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅಂತಲೂ ಕಲಿಸುತ್ತೆ. ಬಡತನ ನಾವು ಆಚೆಗಡೆ ಹೇಗೆ ನಡ್ಕೋಬೇಕು ಅಂತಲೂ ಕಲಿಸುತ್ತೆ. ಬಡತನ ನಾವು ಹೇಗೆ ಬದುಕಬೇಕು ಅಂತಲೂ ಕಲಿಸುತ್ತೆ. ನನ್ನ ಪ್ರಕಾರ ಬಡತನಕ್ಕಿಂತ ದೊಡ್ಡ ಶಿಕ್ಷಣ ನಮ್ಮ ಜೀವನದಲ್ಲಿ ಯಾವುದೂ ಇಲ್ಲ. ಓಕೆ. ಏನಕ್ಕೆ ಅಂತಂದರೆ, ಆ ಬಡತನವನ್ನು ಮೆಟ್ಟಿ ನಿಲ್ಲಬೇಕು ಅಂತ ನಮ್ಮ ಹೋರಾಟ ಮಾಡ್ತಿರಲ್ಲ, ಕೆಲವೊಂದು ಡಿಸಿಷನ್ ತಗೋತಿರಲ್ಲ, ಅದು ತುಂಬ ದೊಡ್ಡದಾಗಿರುತ್ತೆ. ಸೊ ಆ ವಿಚಾರ ಬಂದಾಗ ನಾನು ಪ್ರೀತಿ ಮಾಡಿದ್ದು ಈಕೆನಾ, ಈ ಹುಡುಗಿನ 7 ವರ್ಷ ಪ್ರೀತಿ ಮಾಡಿದ್ದು ಈಕೆನ ನಾನು ಇದ್ದಕ್ಕಿದ್ದಂಗೆ ಈ ಥರ ಮನ್ಸು ಬದಲಾಯಿಸ್ಕೋತಾ ಆಗುತ್ತಾ? ಆ್ಯಂಡ್ ಆ ಅವಧಿಲಿ ನಾನು ತುಂಬ ಕುಗ್ಗಿರೋವಂಥದ್ದು ಇತ್ತು. ನಿಮಗೂ ಸಹ ತುಂಬ ಗೊತ್ತಿತ್ತು. ನಾನು 2 ವರ್ಷ ಕಂಪ್ಲೀಟಾಗಿ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೆ ನನ್ನ ಎಲ್ಲ ಹೋರಾಟದಿಂದ. ಏನಕ್ಕೆ ಅಂತಂತಂದರೆ, ಹೋರಾಟಗಾರರು ಅಂತಂತಂದರೆ ಎಲ್ಲ ಚೆನ್ನಾಗಿರುತ್ತೆ ಅಂತಂತಲ್ಲ. ಅವ್ರಿಗೂ ಕೆಲವೊಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ, ಕೆಲವೊಂದು ಅವರು ಕುಗ್ಗುತ್ತಾರೆ. ಆ ಸಂದರ್ಭದಲ್ಲಿ ತುಂಬ ಕುಗ್ಗಿರೋದಂತೂ ಉಂಟು, ಡಿಪ್ರೆಷನ್ಗೆ ಹೋಗಿರೋದು ಉಂಟು. ತಾಯಿ ಮೂಕಾಂಬಿಕೆಯ ಆಶೀರ್ವಾದ, ರಾಯರ ಅನುಗ್ರಹ ಮತ್ತು ನನ್ನ ಜೊತೆ ಇದ್ದಂಥ ಸ್ನೇಹಿತರು, ಕಾರ್ತಿಕಣ್ಣ ಆಗಿರ್ಬೋದು, ವಿಶೇಷವಾಗಿ ಕಾರ್ತಿಕ್, ನಾನು ಆ ಡಿಪ್ರೆಷನ್ಗೆ ಹೋಗಿದ್ದೀನಿ ಅಂತ ಅರ್ಥ ಮಾಡಿಕೊಂಡು ನಾನು ನಿರಂತರವಾಗಿ ನಾನು ಅದರಿಂದ ಆಚೆ ತಗೋಬೇಕು ಅಂತ ಬಹಳ ಪ್ರಯತ್ನ ಪಟ್ಟಂಥ ವ್ಯಕ್ತಿ ಕಾರ್ತಿಕ್. ಅದಾದಮೇಲೆ ಒಂದೊಂದೇ ತಿರ್ಗಾ ನನ್ನ ಹೋರಾಟದ ದಿನಕ್ಕೆ ವಾಪಸ್ ಬಂದಿರುವಂಥದ್ದು. ಬಟ್ ಬಹುಶಃ ಆ ಹೆಣ್ಮಗು ಚಾನಲ್ ನೋಡ್ತಾಳೆ ಏನೋ ಗೊತ್ತಿಲ್ಲ. ಬಟ್ ಆ ಹೆಣ್ಮಗು ನಾನು ಒಂದೇ ಹೇಳುವಂಥದ್ದು,
ಎಲ್ಲ ಹೆಣ್ಮಕ್ಳು ಮತ್ತು ಕೆಲವೊಂದು ಗಂಡು ಮಕ್ಕಳು ಸಹ ಪ್ರೀತಿ ಮಾಡ್ತೀರಿ, ಕೆಲವೊಂದು ಪ್ರಾಮಾಣಿಕ ಪ್ರೀತಿ ಇರುತ್ತೆ. ಆ ಪ್ರೀತಿ ಮಾಡಬೇಕಾದ್ರೆ ಇಲ್ಲದೆ ಇರುವಂಥ ಸಮಸ್ಯೆಗಳು, ಆ ಕೊನೆ ಹಂತಕ್ಕೆ ಕೆಲವೊಂದು ಸಮಸ್ಯೆಗಳು ಬಂದಾಗ ಅದನ್ನ ಒಟ್ಟಾಗಿ ಫೇಸ್ ಮಾಡಿ ಅನ್ಯೋನ್ಯವಾಗಿ ಬದುಕ್ಬೋದು. ಇವತ್ತು ಪ್ರೀತಿ ಮಾಡ್ಕೊಂಡು ಮದುವೆ ಆಗಿರೋರು ಸಹ ಇವತ್ತು ಡಿವೋರ್ಸು ಮತ್ತೊಂದು ಮಗದೊಂದು ಅಂತ ಹೋಗ್ತಿದೆ. ಅಲ್ಲಿ ಕುತ್ಕೊಂಡು ಮಾತಾಡಿ ಬಗೆಹರಿಸುವಂಥ ಕೆಲಸ, ಮತ್ತು ಈಗೋನೆಸ್, ನಾನು ತುಂಬ ಆಸ್ತಿವಂತ, ನಿನ್ನ ಹತ್ರ ಏನಿಲ್ಲ, ನಾನು ತುಂಬ ವಿದ್ಯಾವಂತ, ನೀನೇನು ಓದ್ಕೊಂಡಿಲ್ಲ, ಆ ಈಗೋ ಪ್ರೀತಿ ಮುಂದೆ ಇರಬಾರ್ದು. ಏನಕ್ಕೆ ಅಂತಂದರೆ ಪ್ರೀತಿ ತುಂಬ ಅಮೂಲ್ಯವಾದದ್ದು ಮಹೇಶ್ ಅವರೇ. ಅದು ಕಾಸು ಕೊಟ್ಟು ಸಿಗಲ್ಲ. ಅದು ಯಾವುದೇ ಪ್ರೀತಿ ಆಗಿರಲಿ, ಆ ಪ್ರೀತಿನ ಉಳಿಸ್ಕೊಳ್ಳೋವಂಥ ಕೆಲಸ ಮಾಡಬೇಕು. ಸೊ ಆ ಬ್ರೇಕಪ್ ಆದಾಗ ಕೇವಲ ನನ್ನ ಲವ್ಗೆ ಮಾತ್ರ ಬ್ರೇಕಪ್ ಆಗಿರಲಿಲ್ಲ, ಅದು ನನ್ನ ಜೀವನಕ್ಕೂ ದೊಡ್ಡ ಬ್ರೇಕಪ್ ಆಗಿತ್ತು. ಏನಕ್ಕಂದರೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಗೊತ್ತಿತ್ತು ನಾನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ನನ್ನ ಸ್ನೇಹಿತರಿಗೂ ತುಂಬ ಗೊತ್ತಿತ್ತು. ಪ್ರತಿಯೊಬ್ಬರು ಕೇಳ್ತಾರೆ ಏನಾಯಿತು ಎತ್ತಾಯಿತು ಅಂತ, ಎಲ್ಲರಿಗೂ ಉತ್ತರ ಕೊಡಬೇಕು. ಏನಕ್ಕೆ ಅಂತಂದರೆ ನಾನು ಸಾರ್ವಜನಿಕ ಒಂದು ಪಬ್ಲಿಕ್ ಫೀಲ್ಡಲ್ಲಿ ಇರುವಂಥದ್ದು, ನಾನು ಓಪನ್ ಆಗಿ ಲವ್ ಮಾಡಿದ್ದು, ನಾನು ಕದ್ದು ಮುಚ್ಚಿ ಲವ್ ಮಾಡೋ ಅಂಥ ಅವಶ್ಯಕತೆ ಇರಲಿಲ್ಲ. ಮತ್ತು ಯಾವಾಗ ಪ್ರೀತಿ ತುಂಬ ನಿಜವಾಗಿರುತ್ತಲ್ಲ, ಅವ್ರು ಬಹಿರಂಗವಾಗಿ ಪ್ರೀತಿ ಮಾಡ್ತಾರೆ, ಕದ್ದು ಮುಚ್ಚಂತೂ ಲವ್ ಮಾಡೋಕ್ಕೆ ಹೋಗಲ್ಲ. ಕದ್ದು ಮುಚ್ಚಿ ಲವ್ ಮಾಡ್ತಾರೆ ಅಂತಂತಂದರೆ ಅಲ್ಲಿ ಹಿಂದೆ ಏನೋ ಸಮಸ್ಯೆ ಇರ್ಬೋದು ಅಂತ. ಆಮೇಲೆ ಗೊತ್ತಾಯಿತು ನನಗೆ ಆಕೆ ಅದು ಬೇರೆ ಏನೋ ಸಮಸ್ಯೆ ಇತ್ತು, ಅದು ನಾನು ಹೇಳಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಆಕೆಯ ಬಗ್ಗೆ ಅಪಾರವಾದಂಥ ಗೌರವ ಇದೆ, ಚೆನ್ನಾಗಿರಲಿ ಅವರು. ಆ ಬ್ರೇಕಪ್ ನನ್ನ ಲೈಫಲ್ಲಿ ಕೆಲವೊಂದು ಸತಿ ಅದು ಆಗಬೇಕಾಗಿರುತ್ತೆ. ಏನಕ್ಕೆ ಅಂತಂದರೆ ಒಂದೇ ಸಮನೆ ಓಡ್ತಿರೋಂಥ ಕುದುರೆಗೆ ಭಾರಿ ಬೇಗ ಬೆಳೆ ಕಳ್ಕೊಂಡ್ಬಿಡುತ್ತೆ. ಆ ಒಂದು ಲಗಾಮ್ ಹಾಕಿದಾಗ ರೆಸ್ಟಿಂಗ್ ಪೀರಿಯಡ್ ಅಂತ ಇರುತ್ತಲ್ಲ, ಆ ರೆಸ್ಟಿಂಗ್ ಪೀರಿಯಡಲ್ಲಿ ನಾವು ಯಾವಾಗ ಏನು ಡಿಸಿಷನ್ ತಗೋತೀರಿ, ಈಗ ಕುಗ್ಗಿರೋ ಅಂಥ ವ್ಯಕ್ತಿ ನನಗೆ ಜೀವನ ಸಾಕಪ್ಪ, ನಾನು ಲೈಫ್ನ ಎಂಡ್ ಮಾಡ್ಕೊಂಬಿಡೋಣ ಅಂತ ಡಿಸಿಷನ್ ತಗೋತಾನೆ. ಕುಗ್ಗಿರೋ ಅಂಥ ವ್ಯಕ್ತಿ ನಾನು ಎಲ್ಲಿ ಕುಗ್ಗಿದ್ದೀನಿ, ಎಲ್ಲಿ ಸೋತಿದ್ದೀನಿ, ತಿರ್ಗಾ ನಾನು ಎದ್ದು ಬರಬೇಕು, ನನಗೆ ಯಾವ ವ್ಯಕ್ತಿ ನನ್ನ ತೇಜೋವಧೆ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ, ಆ ವ್ಯಕ್ತಿಯ ಮುಂದೆ ರಿವೆಂಜ್ ಅಂತಲ್ಲ, ಆ ವ್ಯಕ್ತಿಯ ಮುಂದೆ ತುಂಬ ಚೆನ್ನಾಗಿ ಬದುಕು ತೋರಿಸ್ಬೇಕು ಅಂತ ಹಠಕ್ಕೆ ಬೀಳ್ತಾರೆ. ಅದು ನಾನು ಬಹುಶಃ ಸ್ವಾಮಿ ವಿವೇಕಾನಂದ ಅವರ ಪುಸ್ತಕ ಓದಾಗ, ಭಗವದ್ಗೀತೆ ಓದಿದಾಗ, ನನ್ನ ಇವತ್ತು ಡಿಪ್ರೆಷನಿಂದ ಆಚೆ ತಂದಿರೋಂಥದ್ದು ಯಾವುದಾದ್ರೂ ಪುಸ್ತಕ ಇದ್ದರೆ ಅದು ನನ್ನ ಭಗವದ್ಗೀತೆ. ಸೊ ಡಿಪ್ರೆಷನಿಂದ ಆಚೆ ಬಂದು ತಿರ್ಗಾ ಹೋರಾಟಕ್ಕೆ, ಸಮಾಜಕ್ಕೋಸ್ಕರ, ಹಿಂದುತ್ವಕ್ಕೋಸ್ಕರ ತುಂಬ ಕಂಬ್ಯಾಕ್ ಆಗಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ, ತಾಯಿ ಮೂಕಾಂಬಿಕೆಯ ಆಶೀರ್ವಾದ, ನನ್ನ ಸ್ನೇಹಿತರ ಸಪೋರ್ಟಿಂದ ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ.